ಸರ್ ನಾವು ನನ್ನ ತಮ್ಮ ಮತ್ತು ನಾಯ್ಕ್ ಸರ್ ಒಬ್ಬ ಬಂದ ರಘು ನಾಯ್ಕ್ ಅಂತ ಸರ್ ನಾ ಆಪ್ರೇಷನ್ ಇದ್ನಿ 2 ಆಪ್ರೇಷನನ್ನು ಆಗಿದ್ದು ಮತ್ತು ನಾ ಆಜಾರಿ ಇದ್ನಿ ಮತ್ತು ಪೇಷಂಟ್ ಇದ್ದ ಕೇಸ ಅವ ನಾಯ್ಕ್ ಮತ್ತು ನಮ್ಮ ತಮ್ಮ ಬಂದ ಕೇಸ ನಿನ್ನ ಮನೆ ಎಕ್ಕರ ಅವನು 1 ಎಕರೆ ಕೊಡ್ರಿ ಮತ್ತು ಒಡೆದು ಕೊಡ್ತೇನೆ ನಿಮ್ಮ ಜಾಗ ಮತ್ತು ತುಂಬಿ ಕೊಡ್ತೇನೆ ನೀರು ಹಚ್ಚಿದ ಜಾಗ ನಾ ಇಡ್ತೇನೋ ಅಂತ ಕೆಲಸ ಅಂದ್ರಿ ಮತ್ತು 2 ವರ್ಷ ನಾವು ತೆಗಿತೀವಿ ಮತ್ತು ಎಲ್ಲ ಹೊಲ ಬರ್ಕೊಂಡು ಕೆಲಸ ನಮ್ಮ ಮ್ಯಾಗ 20 ವರ್ಷದಿಂದ ಏನ್ರಿ ಬರ್ಕೊಂಡ್ರಿ ಅವ ನಾವು ನಮಗೆ ಹೊಲ ತಗೋರಿ ರೊಕ್ಕ ಕೊಡ್ತೇನೆ ಇಲ್ಲಿ ದಾದಾಗಿರಿ ಮಾಡ್ರಿ ಇಲ್ಲಿ ನಾವು ನಿಮಗೆ ಬಿಡಂಗಿಲ್ಲ ಇದನ್ನ ಹಿಂಗೆ ಅಂದ್ರಿ ಸರ ನಾವು ಅದ್ರ ಬಗ್ಗೆ ನಾವು ಅಂಜಲ್ಲಿ ಹೊಲ್ದ ಕಡಿತು ಹೋಗಿಲ್ರಿ. ನಮಸ್ಕಾರ ರೀ. ನಮ್ಮ ಅಪ್ಪ ಹೊಲ್ದಾಗ ಕೆಲಸ ಮಾಡ್ತಾರ್ರಿ. ಅವ್ರದ್ದು 7 ಎಕರೆ ಜಮೀನು ಐತ್ರಿ. ಅವರು ಮತ್ತು ನಮ್ಮ ದೊಡ್ಡಪ್ಪ ಇಬ್ಬರು ಕೂಡು ನಾಯ್ಕ್ ಸಾಹೇಬ್ರಿಗೆ 3 ಎಕರೆ ಜಮೀನು 2 ವರ್ಷ ಲೀಸ್ಗಾಗಿ ಅವರು ಕೊಟ್ಟಿದ್ದರು. ಮತ್ತು ಅವರು ಇವರಿಗೆ ಮೋಸ ಮಾಡಿ 20 ವರ್ಷ ಬರ್ಕೊಂಡಾರಿ ಮತ್ತು ನಮ್ಮದು ಎಲ್ಲ ಹೊಲ ಮಾಡ್ಕೊಂಡಾರಿ. ಆವಾಗ ನಮ್ಮ ಅಪ್ಪಗ ಮನಿ ಲೀಡ್ ಇತ್ತು. ಅದಕ್ಕೆ ಅವರು ನಮ್ಮ ಎಜುಕೇಷನ್ಗಾಗಿ ಅವ್ರದ್ದು ಆಪ್ರೇಷನ್ಗಾಗಿ ಕೊಟ್ಟಿದ್ದರು. ಅವರು ಕೊಡ್ತಾರಂತ ವಾಪಸ್ ಅವರು ಎಲ್ಲ ನಮ್ಮ ಇಸ್ಕೊಂಡಾರೆ. ಮತ್ತು ನಮ್ಮ ಮೇಲೆ ನಮ್ಮ ಅವ್ವ ಅದು ಹೊಲಕ್ಕೆ ಹೋಗಿದ್ದಾರೆ. ಅವರು ನಮ್ಮ ಅವ್ವ ಬೈಯಾಕೆ ಚಾಲು ಮಾಡತ್ತಾರೆ, ಅವ್ರ ದಬಾವ್ ಮಾಡತ್ತಾರೆ. ಮತ್ತು ಅದೆಲ್ಲ ನಾವು ಕಂಪ್ಲೇಂಟ್ ಖಾನಾಪುರ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಕೂಡ ನಮಗೆ ಏನು ಇದು ಸ್ಪಂದಿಸಿಲ್ಲ. ಮತ್ತು ನಮಗೆ ಅವರು ಉಲ್ಟಾ ದಾದಾಗಿರಿ ಮಾಡತ್ತಾರೆ. ಮತ್ತು ನಮ್ದು ಇಬ್ಬರು ತಮ್ಮಗಳು ಅದಾರೆ. ಅವ್ರದ್ದು ಮುಂದೆ ಭವಿಷ್ಯಕ್ಕಾಗಿ ನಮ್ದು ಉಳ್ಕಿದ ಜಮೀನು ನಮಗೆ ಕೊಟ್ಟಿದ್ರೆ ಚಲೋ ಆಗ್ತೈತ್ರಿ. ಅದ ನಾವು DC ಆಫೀಸಿಗೆ ರಿಕ್ವೆಸ್ಟ್ ಮಾಡತ್ತೀವ್ರಿ. ಮತ್ತು ನಮ್ಮ ಅಪ್ಪ ರೈತ ಕೆಲಸ ಅಷ್ಟ ಮಾಡ್ತಾರೆ. ಅದರ ಮೇಲೆ ನಮ್ದು ಹೊಟ್ಟೆ ನಡಿತೈತ್ರಿ. ಅವರು ನಮ್ದು ಉಳ್ಕಿದ ಜಮೀನು ಆದರೆ ಕೂಡ ನಮಗೆ ಕೊಡಬೇಕು ಅಷ್ಟು ನಮ್ದು ವಿನಂತಿ ಐತ್ರಿ.